ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ಏನು ನಿನ್ ಪ್ಲಾನು? ನನ್ನ ಪ್ಲಾನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಕಲ್ಯಾಣಿ. ನಾನು ಸಂಪದ ಮನೆಯಿಂದ ಹೊರಟೋಗೋವರೆಗೂ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರದಿರೋ ಹಾಗೆ ನೀನೇ ನನ್ನ ಲವ್ವರ್ ಅಂತ ನಂಬಿಸ್ತೀನಿ. ಪಲ್ಲವಿ, ನಿನಗೆ ಕೊಟ್ಟಿದ್ದ ಅವಕಾಶ ಮುಗ್ದೋಯ್ತು. ಇನ್ ಮದ್ವೆ ಆಗೋವರೆಗೂ ಅಡ್ಡಿ ಮಾಡಬೇಡಿ. ನಿಶ್ಚಿತಾರ್ಥಕ್ಕೆ ಗಂಡಿನ ಕಡೆಯಿಂದ ನಿಶ್ಚಿತಾರ್ಥದ ಉಂಗುರನ ಕೊಡ್ಬೇಕಾಗತ್ತೆ. ನೀನು ಗಂಡಿನ ಕಡೆಯವಳಾಗಿರೋದಕ್ಕೆ ಅದಕ್ಕಾಗೋ ಖರ್ಚನ್ನ ನೀನೇ ಕೊಡ್ಬೇಕು. ಈಗ ಮದ್ವೆನೇ ಬೇಡ ಅಂತಿದ್ರೆ ಇದೊಂದು ಬೇರೆ ವೇಸ್ಟ್ ನನಗೆ. ಹೋಗಿ ನಿನ್ ಗಂಡನ್ ಕೇಳಿ ದುಡ್ಡು ತಗೊಂಬ. ಸಿದ್ದು, ಕಲ್ಯಾಣಿ, ನೀವಿಬ್ರು ಪಟ್ನಕ್ಕೆ ಹೋಗಿ ನಿಶ್ಚಿತಾರ್ಥದ ಉಂಗುರನ ತಗೊಂಡ್ ಬನ್ನಿ. ಇವಾಗ ಸಿಕ್ಕಾಕೊಂಡೆ ಕಣೋ. ಅದ್ ಹೇಗ್ ಶಾಪಿಂಗಿಗೆ ಬರ್ತೀಯೋ ನಾನು ನೋಡ್ತೀನಿ. ಇವಾಗ ಯಾಕತ್ತೆ? ನಾಳೆ ಯಾವಾಗಾದ್ರೂ ಹೋಗ್ತೀವಿ. ಅಯ್ಯೋ, ಲೇಟ್ ಯಾಕೆ ಸಿದ್ದು? ಇವತ್ತೇ ಹೋಗೋಣ. ಇವತ್ತು ಒಳ್ಳೆ ದಿನ ಸಿದ್ದು, ಇವತ್ತೇ ಹೋಗ್ ಬನ್ನಿ. ಪಲ್ಲವಿ, ನೀನಿನ್ನೂ ಇಲ್ಲೇ ನಿಂತಿದ್ಯಾ? ಹೋಗು. ನಾಲ್ಕು ಗಂಟೆಗೆ ಸಂಪದ ಸಿಗೋಣ ಅಂದಿದ್ಲು. ಇವಾಗ ಈ ರಾಕ್ಷಸಿ ಜೊತೆ ಶಾಪಿಂಗ್ ಹೋದ್ರೆ ಸಂಪದ ಭೇಟಿ ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡಲಿ? ತಗೊಳ್ಳಿ ಅತ್ತೆ. ನಿನ್ನ ಕೈಯಾರ ನೀನೇ ಕಲ್ಯಾಣಿ ಕೊಡು. ಕೊಡು. ಥ್ಯಾಂಕ್ ಯು ಚಿಕ್ಕಮ್ಮ. ವರದಕ್ಷಿಣೆ ತಗೊಳ್ಬೇಕಾಗಿರೋಳು ನಾನು. ಇವಾಗ ನೋಡಿದ್ರೆ ನಾನೇ ಖರ್ಚು ಮಾಡೋ ಥರ ಆಗ್ತಿದೆ. ನನ್ನ ಕರ್ಮ. ಸಿದ್ದು, ಹುಷಾರು. ನನ್ನ ಮೇಲೆ ನಿನಗೆ ಕೋಪ ಕಡಿಮೆ ಆಗಿಲ್ವಾ ಅಮ್ಮ? ಪರವಾಗಿಲ್ಲ. ಸದ್ಯದಲ್ಲೇ ಇವನ್ ನಿಜ ಸ್ವರೂಪ ಗೊತ್ತಾದ್ರೆ ನೀನೇ ಅರ್ಥ ಮಾಡ್ಕೋತೀಯ. ನೀವಿಬ್ರೇ ಹೋಗಿ ಬನ್ನಿ. ಹೋಗೋಣ್ವಾ? ಈ ಸಿದ್ದು ಏನ್ ಮಾಡ್ತಾ ಇದ್ದಾನೆ ಇಷ್ಟೊತ್ತು? 4 ಗಂಟೆಗೆ ಆಂಜನೇಯನ್ ದೇವಸ್ಥಾನದ ಹತ್ರ ಸಿದ್ದುನ ಭೇಟಿ ಮಾಡ್ತೀನಿ ಅಂದಿದ್ದೆ. ಆದ್ರೆ ಕಲ್ಯಾಣಿ ಜೊತೆ ರಿಂಗ್ಸ್ ತಗೊಳಕ್ ಹೋಗಿದ್ದಾನೆ. ಇವಾಗ ಇಲ್ಲಿಂದ ಹೇಗ್ ಹೊರಗಡೆ ಹೋಗ್ಬೇಕು ಅರ್ಥ ಆಗ್ತಿಲ್ಲ. ಸಿದ್ದು ನಿಜವಾಗ್ಲೂ ಅಲ್ಲಿಗೆ ಬರ್ತಾನ? ಏನ್ ಮಾಡೋದು? ಅಯ್ಯೋ, ಈಗ ಏನ್ ಮಾಡೋದು? ಹೊರಗಡೆ ಹೋಗೋಣ ಅಂದ್ರೆ ದಮಯಂತಿ ಅತ್ತೆ ನೋಡಿ ಅನುಮಾನ ಪಡ್ತಾರೆ. ಆದ್ರೆ ಎಂತ ಪರಿಸ್ಥಿತಿ ಇದ್ರೂ ಇಲ್ಲಿಂದ ಹೋಗ್ಬೇಕು. ಆದ್ರೆ ಹೇಗೆ?
ಸಂಪದ 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 ಏನಾಯ್ತಮ್ಮ? ಏನಾಯ್ತು? ಮೈ ಹುಷಾರಿಲ್ವಾ? ಡಾಕ್ಟರ್ಗೆ ಫೋನ್ ಮಾಡ್ಲಾ? ಹೌದಮ್ಮ, ನಂಗೆ ತಲೆ ಸುತ್ತಿರೋ ಹಾಗಾಗ್ತಿದೆ. ಡಾಕ್ಟರ್ ಇಲ್ಲಿಗೆ ಬರ್ಬೇಕಂದ್ರೆ ಟೈಮ್ ಆಗುತ್ತೇನೋ. ನಾವೇ ಡಾಕ್ಟರ್ ಹತ್ರ ಹೋಗೋಣಮ್ಮ. ಹಾಗೆ ಆಗ್ಲಮ್ಮ, ಬಾ ಹೋಗೋಣ. ಬಾ. ಬಾದಮಿಯಂತೆ ಸಂಪದನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಇವಳಿಗೆ ಯಾಕೋ ತಲೆ ಸುತ್ತಿದೆಯಂತೆ. ನೀನಿರೋ ಅನುಪಮ, ಪ್ರತಿಯೊಂದಕ್ಕೂ ಓ ಅಂತ ಬಂದ್ಬಿಡ್ತೀಯ. ಇವಳು ನೋಡ್ಕೊಳ್ಳೋದಿಕ್ಕೆ ನಾನು ಇದೀನಿ ತಾನೆ. ಜೊತೆಗೆ ಶೌರ್ಯ ಕೂಡ ಊರಲ್ಲಿಲ್ಲ. ಅವನಿಲ್ದೇ ಇರೋವಾಗ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ನನಗ್ ಮಾತು ಬರಲ್ಲ. ಮತ್ತೆ ನೀನೇನ್ ಸಂಪದ, ನಿನಗ್ ತಲೆ ತಿರ್ಗೋದಾಗ್ಲಿ ಅಥವಾ ಆಯಾಸ ಆಗ್ಲಿ ಆದ್ರೆ ನನ್ನನ್ನು ಕರಿ ಅಂತ ಹೇಳಿದ್ದೆ ತಾನೆ. ಮತ್ ಯಾಕೆ ಕರೀಲಿಲ್ಲ? ಕರಿಯೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ವಾಮಿಟಿಂಗ್ ಆಗೋಯ್ತು ಅತ್ತೆ. ಅಷ್ಟೊತ್ತಿಗೆ ಅನುಪಮ ಬಂದ್ಲು ಅಂತ ನನಗೆ ಹೇಳ್ದೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಕೊಂಡ್ಯಾ? ಹಾಗಲ್ಲ ಅತ್ತೆ. ಸರಿ ಬಿಡು, ಬಾ ಹಾಸ್ಪಿಟಲ್ಗೆ ಹೋಗೋಣ. ದಮಯಂತಿ, ನಾನು ಬರ್ತೀನಿರು. ಸಂಪದನಿಗೆ ಧೈರ್ಯ ಇರುತ್ತೆ. ಏನು ಅಗತ್ಯ ಇಲ್ಲ. ನನ್ನ ಸೊಸೆನ ನಾನು ಚೆನ್ನಾಗೇ ನೋಡ್ಕೋತೀನಿ. ಈಗ ನಮ್ ಜೊತೆ ಬಂದು ಮತ್ತೆ ಒಳ್ಳೆವಳು ಅಂತ ಹೆಸರು ತಗೊಳ್ಳೋದಕ್ಕ? ನೀನಿಲ್ಲೇ ಇದ್ದು ಮನೆ ಕೆಲಸ ನೋಡ್ಕೋ. ಸಂಪದನ ನಾನ್ ಕರ್ಕೊಂಡು ಹೋಗ್ತೀನಿ. ಇದೇನು, ನಾನು ಅನ್ಕೊಂಡಿದ್ದೆಲ್ಲ ರಿವರ್ಸ್ ಆಗೋಯ್ತಲ್ಲ. ಅನುಪಮ ಅಮ್ಮ ನನ್ನ ಜೊತೆಗೆ ಬಂದ್ರು, ಏನೋ ಒಂದು ಮ್ಯಾನೇಜ್ ಮಾಡಿ ಸಿದ್ದು ಹತ್ರ ಹೋಗ್ಬಿಡ್ಬೋದಾಗಿತ್ತು ಅನ್ಕೊಂಡೆ. ಆದ್ರೆ ಈಗ ಅತ್ತೆ ಬಂದ್ರೆ ಎಲ್ಲಿಗೂ ಹೋಗಕ್ಕಾಗಲ್ಲ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಒಂದ್ ನಿಮಿಷ ಅತ್ತೆ, ಫೋನು ರೂಮಲ್ಲಿದೆ, ತಗೊಂಡ್ ಬಂದ್ಬಿಡ್ತೀನಿ. ಈಗ ನಿನಗ್ ಫೋನ್ ಯಾಕೆ ಬೇಕು? ಮಧ್ಯದಲ್ಲಿ ಒತ್ತುತ್ತಾ ಕೂತ್ಕೋತಿಯಾ? ಹಾಗಲ್ಲ ಅತ್ತೆ, ಆಮೇಲೆ ಅವ್ರು ಕಾಲ್ ಮಾಡ್ತಾರೇನೋ, ಮನೇಲಿ ಯಾರು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತಾರೆ. ಫೋನ್ ತಗೊಂಡ್ ಬರ್ತೀನಿ ಅತ್ತೆ. ಸರಿ, ಹೋಗ್ ತಗೊಂಡ್ ಬಾ. ಸರಿ ಸರ್, ಲೇಟ್ ಏನು ಮಾಡಲ್ಲ, ಸಾಯಂಕಾಲಕ್ಕೆಲ್ಲ ಕಳಿಸ್ಬಿಡ್ತೀನಿ. ಚಿನ್ನಿ, ಏನಪ್ಪ? ಹೇಯ್, ಮೊದ್ಲು ಫೋನ್ ಕಟ್ ಮಾಡು. ಸರ್, ಒಂದ್ 5 ನಿಮಿಷ ನಾನೇ ಫೋನ್ ಮಾಡ್ತೀನಿ. ಇವಾಗ ಹೇಳಪ್ಪ, ನಿಮ್ ಖುಷಿ ಕಾರಣ ಏನು? ಏನಿಲ್ಲ ಕಣೋ, ನನ್ನ ಸ್ನೇಹಿತ ನಾಗೇಶ್ವರನನ್ನ ಭೇಟಿ ಮಾಡಿ ಕಲ್ಯಾಣಿಗೆ ಮದ್ವೆ ಸೆಟ್ ಆಯ್ತು ಅಂತ ಹೇಳಿ ಬರ್ತಿದ್ದೀನಿ. ಮೊಮ್ಮಗಳ ಮದ್ವೆ ಅಂತಿದ್ದ ಹಾಗೆ ನಿಮ್ಮ ಮುಖ ಆನಂದದಲ್ಲಿ ಹಾಗೆ ಬೆಳಗ್ತಾ ಇದೆ. ಅಷ್ಟು ಮಾತ್ರ ಇರಲ್ವೋ? ಸರಿ ಬಿಡು, ಹೇಳೋದ್ ಮರ್ತೋದೆ. ಕೆಲಸದವ್ರಿಗೆ ಹೇಳಿ ಅವ್ರ ಜೊತೆನೆ ಇದ್ದು ಒಂದು 500 ಸೀರೆನ ರೆಡಿ ಮಾಡ್ಸು. ಯಾಕಪ್ಪ? ನನ್ನ ಮೊಮ್ಮಗಳು ಮದುವೆಗೆ ಬಂದವರಿಗೆಲ್ಲ ಸೀರೆನ ಉಡುಗೊರೆಯಾಗಿ ಕೊಡಬೇಕು. ಹಾ, ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡ್ಬೇಕನ್ಸುತ್ತೋ ಅಷ್ಟು ಚೆನ್ನಾಗಿ ಮಾಡಿ. ಇಲ್ಲಿ ನಿಮಗೆ ಬೇಡ ಅಂದವ್ರು ಯಾರು? ಯಾಕೆ ಮಾಡಲ್ಲ? ಸಿಕ್ಬಿತ್ತಿರೋದು ನನ್ನ ತಮ್ಮ ತಾನೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಕಲ್ಯಾಣಿಗೆ 18 ವರ್ಷ ತುಂಬುತ್ತೆ. 18 ತುಂಬುತ್ತಿದ್ದ ಹಾಗೆ ಮದ್ವೆ ಮಾಡೋಣ. ಹೌದು, ಕಲ್ಯಾಣಿ ಸಿದ್ದು ಎಲ್ಲಿದ್ದಾರೆ? ನಿಶ್ಚಿತಾರ್ಥಕ್ಕೆ ಉಂಗುರ ಕೊಂಡ್ಕೊಳಕ್ಕೆ ಅಂತ ಅತ್ತೆ ಅವರನ್ನ ಪಟ್ನ ಕಳ್ಸಿದ್ದಾರೆ ಮಾವ. ಜೊತೆಗೆ ಯಾರು ಹೋಗಿದ್ದಾರೆ? ಇಬ್ರೇ. ಪಾರ್ವತಿ, ಮದುವೆಗೆ ಮುಂಚೆ ಅವ್ರನ್ನ ಹಾಕಿ ಕಳ್ಸೋದು ಸರಿಗಿರಲ್ಲ ಅಲ್ವಾ? ಅವರಿಬ್ರ ಮಧ್ಯೆ ಏನು ಮನಸ್ತಾಪ ಇದೀರಿ, ಅದು ಹೋಗ್ಬೇಕು. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು.
ಗಂಡ ಹೆಂಡತಿ ಅಲ್ದೇನೆ ಸ್ನೇಹಿತರಾಗಿ ಇರ್ಬೇಕು ಅಂತಾನೆ ಹಾಕಿ ಕಳಿಸಿತು. ಸ್ನೇಹಿತರಾದ್ರೆ ಎಲ್ಲ ಹೇಳ್ಕೋತಾರೆ ಅಲ್ವರಿ. ಒಂದ್ಸರಿ ಅನುಪಮ ವಿಷಯದಲ್ಲಿ ನಡೆದ ತಪ್ಪು ಮತ್ತೆ ಕಲ್ಯಾಣಿ ಜೀವನದಲ್ಲಿ ನಡಿಬಾರ್ದು ಅಂತ ಕಳಿಸಿದ್ದೀನಿ. ಆಗ್ಬಾರ್ದು ಆದ್ಮೇಲೆ ನೋವು ಪಡೋದ್ ಬಿಟ್ರೆ ನಾವೇನು ಮಾಡಕ್ಕಾಗೋದಿಲ್ಲ ರೀ. ಅದಕ್ಕೆ ಅವ್ರು ಕೇಳ್ಕೊಂಡಿರೋ ಭವಿಷ್ಯನ ಅವ್ರಿಗೆ ನಾವು ಕೊಡ್ಬೇಕು. ಅದರಲ್ಲಿ ತಪ್ಪುಗಳಿದ್ರೆ ತಿದ್ದಬೇಕು. ಅನುಪಮ ಪ್ರೀತಿ ಅಜಯ್ಗೆ ಅರ್ಥ ಆಗಿದ್ರೆ ತಪ್ಪು ನಡೀತಿರ್ಲಿಲ್ಲ. ಅನುಪಮ ಜೊತೆ ಮದ್ವೆ ಆಗೋಕ್ ಮುಂಚೆ ಅಜಯ್ ಮಾಧುರಿ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಹಾಗೇನೆ ಮದ್ವೆ ಮಾಡಿಸ್ಬಿಡ್ತಿದ್ದೆ. ಮಾಧುರಿನ ನಿಧಾನವಾಗಿ ಬದಲಾಯಿಸ್ತಿದ್ದೆ. ಆದ್ರೆ ಅವರು ನನಗ ಅವಕಾಶನ ಕೊಡ್ದೇನೆ ಅನುಪಮ ಜೀವನನ ನಾಶ ಮಾಡ್ಬಿಟ್ರು. ಮತ್ತೆ ಈ ಮನೇಲಿ ಅಂತ ತಪ್ಪು ನಡಿಬಾರ್ದು ರೀ. ಚೆನ್ನಾಗಿ ಯೋಚನೆ ಮಾಡಿದೀಯ ಪಾರ್ವತಿ. ಮೊಮ್ಮಗಳು ಮದುವೆ ಆಗ್ತಿದೆಯಲ್ಲ ಅಂತ ಆನಂದ ಪಡ್ತಿದ್ದೀನಿ ಹೊರತು ನಿನ್ನಷ್ಟು ದೂರ ನಾನು ಯೋಚನೆನೇ ಮಾಡಲಿಲ್ಲ. ಇವ್ರು ಈ ರೇಂಜಿಗೆ ಫಿಕ್ಸ್ ಆಗಿದ್ದಾರೆ ಅಂದ್ರೆ ಮದುವೆ ನಿಲ್ಸು ಅಂತ ಹೇಳೋದು ವೇಸ್ಟೇ. ಅನುಪಮ ಮಾತ್ರ ಕೇಳಬೇಕು. ವರದಕ್ಷಿಣೆ, ವರೋಪಚಾರಗಳು, ನನ್ನ ತಮ್ಮನ ಚಿನ್ನ ಎಲ್ಲನೂ ಅನುಪಮ ಅಮ್ಮನ್ನೇ ಕೇಳಬೇಕು. ಅತ್ತೇನು ಕೇಳಿದ್ರೆ ಸಾಯಿಸ್ಬಿಡ್ತಾರೆ. ಒಟ್ನಲ್ಲಿ ಸುತ್ತಮುತ್ತ ಇರೋರೆಲ್ಲ ಮಾತಾಡ್ಕೊಳ್ಳೋ ಹಾಗೆ ಮದುವೆ ಮಾಡ್ಬೇಕು ಅಂತಿದ್ದೀರಾ, ಹೌದಲ್ವಾ? ಅಷ್ಟೇ ಕಣೋ. ಇದೇನು ಇಷ್ಟು ಚಿಕ್ಕ ಶಾಪಿಗೆ ಕರ್ಕೊಂಡ್ ಬಂದಿದ್ಯಾ? ದೊಡ್ಡ ಶಾಪ್ ಆದ್ರೆ ತುಂಬಾ ಮಾಡೆಲ್ಸ್ ಇರುತ್ತಲ್ವಾ ಸಿದ್ದು? ಶಾಪ್ ಚಿಕ್ಕದಾದ್ರೂ ಮಾಡೆಲ್ಸ್ ತುಂಬಾನೇ ಇರುತ್ತೆ. ದೊಡ್ಡ ಶಾಪ್ಗೆ ಹೋದ್ರೆ ತಡ ಆಗುತ್ತೆ. ನಡಿ. ತಡ ಆಗತ್ತಾ? ಅದೇಗೆ? ನಾವ್ ಬಂದಿರೋದು ಶಾಪಿಂಗ್ಗೋಸ್ಕರನೇ ಅಲ್ವಾ? ನೀನ್ ಯಾರನ್ನಾದ್ರೂ ಭೇಟಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಏನು? ಇಲ್ವಲ್ಲ, ಅಂಥದ್ದೇನಿಲ್ವಲ್ಲ. ನಾನು ಯಾರಿಗೂ ಕೊಟ್ಟಿಲ್ಲ. ನಾವು ಮನೆಗೆ ಹೋಗೋದು ತಡ ಆಗುತ್ತೇನೋ ಅಂತ ಹಾಗೆ ಹೇಳಿದೆ. ಸರಿ ನಡಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಿನ್ ಪ್ಲಾನ್ ಎಲ್ಲ ನನಗೆ ಗೊತ್ತು ಕಣೋ. ಕಲ್ಯಾಣಿಗೆ ಅನುಮಾನ ಬಂದಿದ್ಯಾ ಏನೋ? ಏನಾದರೂ ಹೇಳಿ ಎಸ್ಕೇಪ್ ಆಗ್ಬಿಡ್ಬೇಕು. ಸರ್, ಏನ್ ಬೇಕು? ಏನ್ ಬೇಕು ಅಂತ ಆಮೇಲೆ ಹೇಳ್ತೀವಿ. ಆದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಆಗಿದೀವಲ್ವಾ? ಹೌದು ಮೇಡಮ್. ಅದಕ್ಕೆ ನಮ್ ಪ್ರೀತಿನ ಮನೆಯವ್ರು ಒಪ್ಕೊಂಡು ಮದ್ವೆಗೆ ಓಕೆ ಅಂದಿದ್ದಾರೆ. ಓ, ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ಅಂತ ಆಯ್ತು. ಇವಳೇನು ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ? ನೀವು ಶಾರ್ಪ್ ಅನ್ಸುತ್ತೆ. ನಂತರನೇ ಒಳ್ಳೆ ಕಾಸ್ಟ್ಲಿ ಎಂಗೇಜ್ಮೆಂಟ್ ರಿಂಗ್ ತೋರಿಸಿ ನೋಡ್ದೋರು ಅಯ್ಯೋ ಅಂತ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಸರಿ ಮೇಡಮ್. ಇದೆಲ್ಲ ನ್ಯೂ ಮಾಡೆಲ್ಸ್ ಮೇಡಮ್. ಟೈಮ್ ಆಗ್ತಿದೆ. ಸಂಪದ ವೇಟ್ ಮಾಡ್ತಾ ಇರ್ತಾಳೆ. ಲೇಟ್ ಆದ್ರೆ ಹೊರಟೋಗ್ಬಿಡ್ತಾಳೇನೋ. ಎಲ್ಲಿಗೂ ಹೋಗಲ್ಲ ಬಿಡು ಸಿದ್ದು. ಏನಂದೆ? ಪದೇ ಪದೇ ವಾಚ್ ನೋಡ್ಕೋತಾ ಇದ್ರೆ ವಾಚ್ ಎಲ್ಲೂ ಹೋಗಲ್ಲ ಅಂತ ಹೇಳ್ದೆ. ಮಾಡೆಲ್ಸ್ ನೋಡಿ ಸೆಲೆಕ್ಟ್ ಮಾಡು. ಯಾವ್ದೊಂದು ತಗೋ.
ಯಾವುದೇ ಆದ್ರೂ ಉಂಗ್ರನೇ ಅಲ್ವಾ, ಅಷ್ಟಕ್ಕೂ ನನಗೆ ಶಾಪಿಂಗ್ ಅಂದ್ರೇನೆ ಆಗಲ್ಲ. ಅಯ್ಯೋ ರಾಮ, ಏನ್ ಅರ್ಜೆಂಟು? ನಮಗ್ ನಡೆಯೋದು ಎಂಗೇಜ್ಮೆಂಟ್ಸ್ ಇದ್ದು ನಮ್ ಪ್ರೀತಿಗೆ ಗುರ್ತು. 100ಕ್ಕೆ 100 ಸರಿ ನೋಡಿ ತಗೊಳ್ಳೋಣ. ಮದ್ವೆ ಅನ್ನೋದು ಪದೇ ಪದೇ ಆಗುವಂತದ್ದಲ್ಲ ಅಲ್ವಾ? ನೀವೇನಂತೀರಾ? ಹೌದು ಸರ್, ಮದುವೆ ಅಂದ್ರೆ ಜೀವನದಲ್ಲಿ ಒಂದೇ ಸಲ ಬರೋದು. ಅದು ಅಲ್ಲದೆ ಮೇಡಮ್ ಅವರು ನಿಮ್ ಪ್ರೀತಿಗೆ ಗುರುತಾಗಿರ್ಬೇಕು ಅಂತಿದ್ದಾರೆ. ನಿಮಗ್ ತುಂಬಾ ಮಾಡೆಲ್ಸ್ ತೋರಿಸ್ತೀನಿ, ಡೋಂಟ್ ವರಿ. ಮೇಡಮ್, ಜ್ಯೂಸ್. ಥ್ಯಾಂಕ್ ಯು. ವೆಲ್ಕಮ್. ಸಿದ್ದು, ತಗೋ. ನನಗೆ ಬೇಡ. ತಗೋ. ಕುಡಿ ಸಿದ್ದು. ಓ ಶಿಟ್, ಛೇ, ಶರ್ಟ್ ಗಲೀಜಾಯ್ತು. ಕಲ್ಯಾಣಿ, ನಿನಗಿಷ್ಟ ಆಗಿದ್ದನ್ನ ತಗೋ. ಈಗಲೇ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ಇದನ್ನ ತಗೋ, ಬಿಲ್ ಪೇ ಮಾಡಿಬಿಡು. ಸರ್ ನಿಲ್ಲಿ, ಚೆಕ್ ಮಾಡಬೇಕು. ನಾನು ಕಳ್ಳ ಅಲ್ಲಪ್ಪ. ಒಂದ್ಸರಿ ಚೆಕ್ ಮಾಡಕ್ ಬಿಡಿ ಸರ್. ಸರಿ. ಸರ್, ಜೇಬಲ್ ಏನಿದೆ? ಏನಿಲ್ಲ. ತೋರ್ಸಿ. ಏನಿಲ್ಲಪ್ಪ. ಮೊದ್ಲು ನೀವು ಸರ್ ಹತ್ರ ಬನ್ನಿ ನಡೀರಿ. ಮೊದಲೇ ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಏನಿಲ್ಲ ಅಂತ ಹೇಳ್ತಿದ್ದೀನಪ್ಪ. ಇವನ್ ಕಳ್ತನ ಮಾಡಿದಾನೆ ಸರ್. ಏಯ್ ಬಿಡು, ನಾನು ಕಳ್ತನ ಮಾಡಿದ್ದೀನಿ ಅಂತಿದ್ಯಲ್ಲ. ಪ್ಯಾಂಟ್ ಪಾಕೆಟ್ ಚೆಕ್ ಮಾಡು. ಸರ್, ಇದೇನ್ ಸರ್, ದುಡ್ಡು ಕಟ್ಟದೇನೆ ತಗೊಂಡು ಹೋದ್ರೆ ಕಳ್ಳ ಅಂತಾನೆ ಹೇಳೋದು. ಅದು ಸರ್, ಅಷ್ಟಕ್ಕೂ ಇದು ನನ್ನ ಪಾಕೆಟಲ್ಲಿ ಹೇಗೆ ಬಂತು ಅಂತಾನೆ ಗೊತ್ತಿಲ್ಲ ಸರ್. ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ಪ್ರತಿಯೊಬ್ರು ಹೀಗೆ ಹೇಳೋದು. ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ಕಳ್ತನ ಮಾಡೋದು ಫ್ಯಾಷನ್ ಆಗಿ ಹೋಗಿದೆ. ಸಿದ್ದು, ಇದ್ ನೋಡು, ಇದು ಚೆನ್ನಾಗಿದಲ್ಲ, ನೋಡು. ನೀನೇ ನೋಡ್ಕೋ. ಸರ್, ನಾನು ಹೇಳಿದ ನಂಬಿ ಸರ್. ಏನ್ ಸಿದ್ದು ಇದೆಲ್ಲ? ಅಷ್ಟಕ್ಕೂ ಯಾಕೆ ಹೀಗ್ ಮಾಡ್ದೆ? ನೀನ್ ಒಳ್ಳೆಯವನು ಅನ್ಕೊಂಡ್ ಲವ್ ಮಾಡ್ದೆ, ಆದ್ರೂ ನಮ್ಮಮ್ಮ ಹೇಳ್ತಾನೆ ಇದ್ಲು ನಿನ್ನ ನೋಡಿದ್ರೆ ಕಳ್ಳನ್ ಹಾಗಿದ್ಯಾ ಅಂತ. ನಾನೇ ನಂಬಿ ಮೋಸ ಹೋಗ್ಬಿಟ್ಟೆ. ಐ ಹೇಟ್ ಯು ಸಿದ್ದು. ಏನ್ ನಾಟಕ ಮಾಡ್ತಾ ಇದೀಯಾ? ನನಗೆ ಅರ್ಥ ಆಯ್ತು, ಇದು ನಿನ್ ಕೆಲ್ಸನೇ.
ಏಯ್ ಕಲ್ಯಾಣಿ, ಏಯ್ ನಿಂತ್ಕೋ. ಹೀಗೆ ಬಿಟ್ಟು ಹೋದ್ರೆ ಹೇಗೆ ಸರ್? ಇದನ್ನೆಲ್ಲ ಅವಳೇ ಮಾಡಿದ್ದು ಸರ್. ಅವಳನ್ನ ಫಸ್ಟ್ ತಡೀರಿ. ಹೌದಾ? ಪೊಲೀಸರಿಗೆ ಫೋನ್ ಮಾಡಿದ್ರೆ ಯಾರು ಕಳ್ತನ ಮಾಡಿರೋರು ಅಂತ ಅವರೇ ಹೇಳ್ತಾರೆ. ರಂಗ, ಆಂಜನೇಯನ್ ದೇವಸ್ಥಾನದ ಪಕ್ಕ ಇರೋ ಹಾಸ್ಪಿಟಲ್ಗೆ ಹೋಗು. ಆ ಹಾಸ್ಪಿಟಲ್ಗಾ? ಅಂದ್ರೆ ಫಸ್ಟಿಂದಾನು ಆ ಹಾಸ್ಪಿಟಲ್ಗೆ ಹೋಗ್ತಿದೀವಲ್ವಾ ಅತ್ತೆ? ಇವನೇನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಇವಳೊಬ್ಳು ಪಾನ್ಕದಲ್ಲಿರೋ ನೋಡಿದ ಹಾಗೆ ಇವನ್ ಹೇಗ್ ಭೇಟಿ ಮಾಡೋದು?